ಇದು ಒಂದು ಮಹಾಭಾರತದ ಕಥೆ. ಯಾವ ಕಾಲಕ್ಕೂ ಪ್ರಸ್ತುತ ಆಗುವಂಥದ್ದು. ಇಂದ್ರನಿಗೆ ಅಹಂಕಾರ ಬಂತು. ತನ್ನ ಗುರು ಬೃಹಸ್ಪತಿಗೆ ಮರ್ಯಾದೆ ತೋರಿಸಲಿಲ್ಲ. ಗುರು ಕೋಪಿಸ್ಕೊಂಡು ಹೋಗ್ಬಿಟ್ಟ. ಈಗ ದೇವತೆಗಳಿಗೆ ಗುರುನೇ ಇಲ್ಲ. ಬ್ರಹ್ಮರಾಕ್ಷಸರ ಗುರು ಶುಕ್ರಾಚಾರ್ಯರ ಮೊಮ್ಮಗ ವಿಶ್ವರೂಪ ಅಂತ ಇದ್ದ. ಅವನನ್ನು ಗುರು ಆಗಬೇಕು ಅಂತ ಕೇಳ್ಕೊಂಡ. ದಯವಿಟ್ಟು ಗಮನಿಸಿ, ಎಷ್ಟು ಚಂದ ಇದು. ಶುಕ್ರಾಚಾರ್ಯರು ರಾಕ್ಷಸರ ಗುರುಗಳು. ಇಂದ್ರ ಯಾರನ್ನು ಕೇಳ್ತಾನೆ? ಶುಕ್ರಾಚಾರ್ಯರ ಮೊಮ್ಮಗನನ್ನು ದೇವತೆಗಳ ಗುರು ಆಗು ಅಂತ ಕೇಳ್ತಾನೆ. ಆದರೆ ವಿಶ್ವರೂಪನಿಗೆ ಅಲ್ಲಿ ರಾಕ್ಷಸರದಲ್ಲಿ ಇದ್ದವನು, ಅವ್ರ ಬಗ್ಗೆನೂ ಕೊಂಚ ಪ್ರೀತಿ ಒಲವು ಇದೆ. ಅವನೇನು ಮಾಡಿದ? ದೇವತೆಗಳಿಗೆ ಹವಿಸ್ಸು ಕೊಡುವಾಗ ರಾಕ್ಷಸರು ಗುಟ್ಟಾಗಿ ಕೊಡ್ತಾ ಇದ್ದ. ಇಂದ್ರ ಗೊತ್ತಾಯಿತು, ವಿಶ್ವರೂಪನನ್ನು ಕೆಡಿಸ್ಬೇಕು ಅಂತ ಹೇಳಿ ಕೆಲವು ಸುಂದರಿಯರನ್ನು ಅಟ್ಟಿದ ಅವ್ರ ಕಡೆಗೆ. ಏನೇನು ಉಪಾಯ ಮಾಡಿದ. ಕೊನೆಗೆ ಅವನು ಕೊಂದೇ ಬಿಟ್ಟ. ವಿಶ್ವರೂಪನ ತಂದೆ ತ್ವಷ್ಟ್ರ ಅಂತ ಅವನ ಕೋಪದಿಂದ ವೃತ್ರ ಎಂಬ ಭಯಂಕರ ವ್ಯಕ್ತಿಯನ್ನು ನಿರ್ಮಾಣ ಮಾಡಿ ಇಂದ್ರನ ಕೊಲ್ಲೋದಕ್ಕೆ ನೇಮಿಸಿಬಿಟ್ಟ. ಅವನು ಕೊಂದೆ ಅನ್ನೋ ಕಾರಣದಿಂದಾಗಿ ಇಂದ್ರ ತನ್ನ ಪದವಿ ಕಳ್ಕೊತಾನೆ. ವೃತ್ರನ ಅನ್ಯಾಯವಾಗಿ ಕೊಂದಲ್ಲ, ಅದಕ್ಕೆ ಇಂದ್ರ ಪದವಿ ಕಳ್ಕೊತಾನೆ. ಆಗ ದೇವತೆಗಳಂತಾರೆ, ಇಂದ್ರನ ಸ್ಥಾನ ತುಂಬೋದಕ್ಕೆ ಮಹಾಪರಾಕ್ರಮಶಾಲಿ ಧೀಮಂತ ಆದಂಥ ನಹುಷ ಚಕ್ರವರ್ತಿಯನ್ನು ಕೇಳ್ಕೊತಾರೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ನನಗನ್ಸೋದು ನಮ್ಮ ಬಸವಣ್ಣ ಹೇಳಿದಂಗೆ ಸ್ವರ್ಗಲೋಕ ಮರ್ತ್ಯಲೋಕ ಎನ್ನುವುದು ಬೇರೆಲ್ಲ ಕಾಣಿರುವಂಥದ್ದು. ಹಾಗೆ ನೋಡಿ, ದೇವತೆಗಳಿಗೆ ನಾಯಕರಿಲ್ಲ. ಈಗ ಇಂದ್ರ ತನ್ನ ಪದವಿ ಕಳ್ಕೊಂಡಿದ್ದಾನೆ. ಯಾರನ್ನು ಕೇಳ್ತಾರವರು? ಮನುಷ್ಯನಾಗಿದ್ದಂಥ ನಹುಷ ಚಕ್ರವರ್ತಿಯನ್ನು ಕೇಳ್ತಾರೆ. ಅಂತಹ ಪರಾಕ್ರಮಶಾಲಿ ನಹುಷ ಚಕ್ರವರ್ತಿ ಅಂದರೆ ಮನುಷ್ಯನೊಬ್ಬನನ್ನು ದೇವತೆಗಳ ನಾಯಕ ಸ್ಥಾನದಲ್ಲಿ ಕೂಡಿಸ್ಬೇಕು. ಎಷ್ಟು ಚಂದ ನೋಡಿ. ಒಬ್ಬ ರಾಕ್ಷಸರ ಗುರುವಿನ ಮೊಮ್ಮಗ ದೇವತೆಗಳ ಗುರು ಆಗ್ತಾನೆ. ಆಮೇಲೆ ದೇವತೆಗಳ ಗುರು ಇಲ್ಲ ಅಂದಾಗ ಮನುಷ್ಯ ದೇವತೆಗಳು ಗುರು ಆಗ್ತಾನೆ. ನಹುಷ ಮೊದಲು ಬೇಡ ಅಂತಾನೆ, ವಿನಯದಿಂದ ಬೇಡ ಅಂತಾನೆ. ಈ ದೇವತೆಗಳ ನಾಯಕ ಆಗೋ ಶಕ್ತಿ ನನಗಿಲ್ಲ, ನಾನು ಮನುಷ್ಯ ಮಾತ್ರ ಅಂತ ಹೇಳ್ತಾನೆ. ಆದರೆ ದೇವತೆಗಳೆಲ್ಲ ಅವನು ಬೇಡಿ ಒಲಿಸಿ ಇಂದ್ರ ಸ್ಥಾನದಲ್ಲಿ ಕೂಡಿಸ್ತಾರೆ. ಇದು ಮಜಾ ನೋಡಿ. ಇಂದ್ರ ಸ್ಥಾನದಲ್ಲಿ ಕೂಡೋ ತನಕನೂ ನಹುಷನ ಚರ್ಚೆ ಬೇರೆ. ಆ ಕುರ್ಚಿ ಮೇಲೆ ಕೂತ ತಕ್ಷಣ ಅವನ ಲಕ್ಷಣನೇ ಬೇರೆ ಆಗುತ್ತೆ. ತಾನು ದೇವಲೋಕದ ಒಡೆಯ ಅನ್ನೋ ಅಹಂಕಾರ ಅವನ ಮನಸ್ಸನ್ನು ತುಂಬ್ಕೊಂಡ್ಬಿಡ್ತೆ. ಮೊದಲಿನ ವಿನಯ ಮರ್ತು ಹೋಯಿತು. ಒಂದು ಸಲ ಅಧಿಕಾರ ಕೂತ್ಕೊಂಡ್ರೆ ನಿಮಗೆ ಸಲಹೆ ಕೊಡೋದಕ್ಕೆ 100 ಜನ ಇರ್ತಾರೆ. ಕೆಟ್ಟ ಸಲಹೆ ಕೊಡುವವರು 80 ಜನ, 20 ಜನ ಒಳ್ಳೆಯ ಸಲಹೆ ಕೊಡೋರು ಇರ್ತಾರೆ. ಯಾರೋ ತನ್ನ ತಲೆ ತುಂಬಿದರು. ಒಂದು ನೀಚ ವಿಚಾರ ಅವನ ತಲೆಗೆ ಬಂತು. ಏನಂದರೆ, ನಾನು ಇಂದ್ರ ಆದರೆ ಇಂದ್ರನ ಹೆಂಡತಿ ಶಚಿದೇವಿ ನನ್ನ ಹೆಂಡತಿ ಆಗಬೇಕು. ಎಂಥ ಅಸಹ್ಯ ಅಲ್ಲ ವಿಚಾರ ಇದು. ತಾನು ಇಂದ್ರ ಆದರೆ ಇಂದ್ರನ ಹೆಂಡತಿ ಇದ್ದಾಳಲ್ಲ ಶಚಿದೇವಿ, ನನ್ನ ಹೆಂಡತಿ ಆಗಬೇಕು. ನನ್ನ ಮನೆ ಕರ್ಕೊಂಬನ್ನಿ ಅಂತ ಹೇಳಿದರು. ಆಕೆ ಸಾಧ್ಯ ಇಲ್ಲ ಅಂದಾಗ ಕೋಪದಲ್ಲಿ ಉರಿದು ಹೋಗ್ತಾನೆ. ದೇವತೆಗಳು ಹೇಳ್ತಾರೆ, ಕೆಲವರು ಬಂದು, ಬೇಡಪ್ಪ ಪರಿಸ್ಥಿತಿಗೆ ಆಸೆ ಪಡಬೇಡ ಅಂತ ಬುದ್ಧಿ ಹೇಳಿದಾಗ, ಇಲ್ಲ ನಾನು ತಪ್ಪೇನು ಮಾಡಿದ್ದೀನಿ? ನಾನೇನು ತಪ್ಪು ಮಾಡಿದ್ದೀನಿ? ಹಿಂದವ್ರು ಮಾಡದೆ ಹೋದದ್ದನ್ನು ಮಾಡ್ತಾ ಇದ್ದೇನೆ ನಾನು. ಮಾಡಿಕೊಂಡು ಹೆಂಡತಿ ಶಚಿದೇವಿ ಇರುವಾಗ ಇಂದ್ರ ಗೌತಮರ ಪತ್ನಿ ಅಹಲ್ಯನ ಬಯಸಿ ಹೋದು ತಪ್ಪಲ್ವಾ? ಅವನಿಗೆ ಯಾಕೆ ಪರಿಸ್ಥಿತಿಗೆ ಬೇಡ ಅಂತ ಹೇಳಿಲ್ಲ ಬುದ್ಧಿವಾದ ನೀವು ಅಂತ ಕೇಳ್ತಾನೆ. ತಾನು ಮಾಡ್ತಿದ್ದ ತಪ್ಪು ಅವನು ಪಾಪ ಪ್ರಜ್ಞೆ ಅವನು ಕಾಡದಂತೆ ಕಾಣೋದಿಲ್ಲ. ಆಗ ಏನು ಮಾಡ್ತಾನೆ? ಹೋಗಿ ಒಬ್ರು ಹೇಳ್ತಾರೆ, ಇಂದ್ರ ದೂರ ಎಲ್ಲೋ ತಾವರೇ ದಂಟಿನಲ್ಲಿ ಅಡ್ಕೊಂಡು ಕೂತಿದ್ದಾನೆ. ಅವನು ಹೋಗಿ ಶಚಿದೇವಿಗೆ ಒಂದು ಸೊಲ್ಯೂಷನ್ ಕೊಡ್ತಾನೆ, ಸಲಹೆ ಕೊಡ್ತಾನೆ, ಹೀಗೆ ಮಾಡು ಆಗುತ್ತೆ ಅಂತ. ಅದರಲ್ಲಿ ತಾಕೆ ನಹುಷನಿಗೆ ಹೇಳ್ತಾಳೆ, ಓಕೆ ಆಯ್ತಪ್ಪ, ನಿನ್ನ ಬಯಕೆಯನ್ನು ಒಪ್ತೇನೆ, ನಿನ್ನ ಮದುವೆ ಆಗ್ತಾ ಇರಿದ್ದೀನಿ ನಾನು, ಅದು ಒಂದು ಷರತ್ತು ಇದೆ ನಂದು. ನೀನು ನನ್ನ ಘನತೆಗೆ ತಕ್ಕ ಹಾಗೆ ಬರಬೇಕು. ಇಂದ್ರ ಅಂದರೆ ಯಾರು? ನೀನು ದೇವತೆಗಳ ನಾಯಕ ಅಲ್ವಾ? ನೀನು ಕುಳಿತ ಪಲ್ಲಕ್ಕಿಯನ್ನು ಸಪ್ತರ್ಷಿಗಳು ಹೊರಬೇಕು. ಅದೇ ನಿನ್ನ ಮರ್ಯಾದೆಗೆ ಸರಿಯಾದದ್ದು. ನೋಡಿ ಹೇಗಿದೆ. ನೀನು ಕೂತು ಬರಬೇಕಾದ್ರೆ ನಿನ್ನ ಪಲ್ಲಕ್ಕಿಯನ್ನು ಹೊರಬೇಕಾದವ್ರು ಸಪ್ತರ್ಷಿಗಳು. ಹ್ಞೂ ಅಂತಾನೆ. ಹೆಣ್ಣಿನ ಆಸೆ ಕುರುಡಾದಂಥ ನಹುಷ ಷರತ್ತನ್ನು ಒಪ್ಪಿ ಆಜ್ಞೆ ಮಾಡ್ತಾನೆ ಸಪ್ತರ್ಷಿಗಳಿಗೆ, ನಾನು ಪಲ್ಲಕ್ಕಿ ಹೊರಬೇಕು ಅಂತ. ನೋಡಿ ಹೇಗಿದೆ ಪರಿಸ್ಥಿತಿ. ಜ್ಞಾನಿಗಳು ಸಪ್ತರ್ಷಿಗಳು ಇಂದ್ರನ ಮಾತು ಕೇಳುತ್ತಾರೆ. ಇದು ಆಗೋದು. ಒಂದು ಮಾತಿದೆ, ನಮ್ಮ ಹಿರಿಯರ ಮಾತೊಂದು, ಕಾಲೇ ವರ್ಷತು ಪರ್ಜನ್ಯ ಪೃಥಿವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ ಅಂತ. ಕಡೆ ಮಾತು ಭಾಳ ಮುಖ್ಯ ನನಗೆ. ಸಜ್ಜನಾ ಸಂತು ನಿರ್ಭಯ.
ಸಜ್ಜನರು ನಿರ್ಭಯರಾಗಿರಬೇಕು. ಎಲ್ಲಿವರೆಗೂ ಸಜ್ಜನರು ನಿರ್ಭಯರಾಗಿಲ್ಲವೋ ಅಲ್ಲಿವರೆಗೂ ದೇಶ ಕ್ಷೇಮವಾಗಿರೋದಿಲ್ಲ. ಯಾವಾಗ ಸಜ್ಜನರು ನಿರ್ಭಯವಾಗಿ ಮಾತಾಡ್ತಾರೋ, ಕೃತಿಗಳನ್ನು ಮಾಡ್ತಾರೋ, ಆಗ ದೇಶಕ್ಕೆ ಒಳ್ಳೆ ಕಾಲ ಬಂತು ಅಂತ. ಎಲ್ಲಿ ಸಜ್ಜನರು ಬಾಯಿ ಮುಚ್ಕೊಂಡು ಕೂತ್ಕೋತಾರೋ ದೇಶ ಸರಿಯಾಗಿ ಹೋಗ್ತಾ ಇಲ್ಲ ಅಂತ. ಸಪ್ತರ್ಷಿಗಳು ಆಜ್ಞೆ ಮಾಡ್ತಾನೆ. ಅವರು ಆಯಿತು ಅಂತಾರೆ. ನಹುಷ ಕುಳಿತ ಪಲ್ಲಕ್ಕಿಯನ್ನು ಹೊತ್ಕೊಂಡು ನಡೀತಾರೆ. ಇದೊಂದು ಸಾರ್ವಕಾಲಿಕ ದುರಂತ. ಇದು ಸಜ್ಜನರು, ಜ್ಞಾನಿಗಳು ಅಂತ ಕರೆಸ್ಕೊಳ್ಳೋರು ಈ ತಾತ್ಕಾಲಿಕ ಅಧಿಕಾರದ ದರ್ಪದ ಎದುರು ಮೊಳಕಾಲೂರು ಕೂತ್ಕೋತಾರಲ್ಲ, ಇವತ್ತೆಲ್ಲ ನೋಡ್ತಿದ್ದೀವಿ ನಾವು. ಬೇಕಾದಷ್ಟು ಜನ ಅಧಿಕಾರದಲ್ಲಿ ಯಾರೊಬ್ಬರು ಕೂತ ತಕ್ಷಣ ಜ್ಞಾನಿಗಳು ಅನಿಸ್ಕೊಂಡವರು, ವಿದ್ವಾಂಸರು ಅನಿಸ್ಕೊಂಡವರು, ಅವ್ರ ಮುಂದೆ ಸಣ್ಣ ಸಣ್ಣ ಲಾಭಕ್ಕೋಸ್ಕರ ಕೈ ಚಾಚಿ ಕೂತ್ಕೊಳ್ಳೋದಿದೆಯಲ್ಲ ಮೊಳಕಾಲೂರಿ, ಅದೇ ತಾತ್ಕಾಲಿಕ ಅಧಿಕಾರದ ದರ್ಪದ ಎರೆದ್ರು ಮೊಳಕಾಲೂರು ಕೂಡೋದು, ಪ್ರಪಂಚ ಅದನ್ನು ಕಂಡು ಕಾಣದಂತೆ ಸುಮ್ಮನೆ ಇರೋದು. ಇದು ಮಹಾ ದುರಂತ ಅಲ್ವಾ? ಈಗ ಪಲ್ಲಕ್ಕಿಗೆ ಬರೋಣ. ಸಪ್ತರ್ಷಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಸಪ್ತರ್ಷಿಗಳು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಆತುರದಲ್ಲಿದ್ದಂಥ ಕಾಮುಕ ನಹುಷ, ಅವನು ಆತುರ ಬೇಕಲ್ಲ, ಬೇಗ ಹೋಗಬೇಕು. ಮುಂದೆ ಇದ್ದಂಥ ಅಗಸ್ತ್ಯ ಋಷಿ ಅವ್ರು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಸ್ಥೂಲಕಾಯ ಅಗಸ್ತ್ಯ ಋಷಿ, ಸ್ವಲ್ಪ ಕುಳ್ಳು ಬೇರೆ. ಅದು ಪಲ್ಲಕ್ಕಿ ಹೇಗೆ ಆಗ್ತಾಯಿತ್ತು, ವೇಗವಾಗಿ ಹೋಗ್ತಿರಲಿಲ್ಲ. ಇವನು ವೇಗವಾಗಿ ಹೋಗಬೇಕಾಗಿದೆ. ಅಗಸ್ತ್ಯ ಋಷಿಯನ್ನು ಬೇಗ ನಡಿ ಅನ್ನೋ ಅರ್ಥವಾಗಿ ಸರ್ಪ ಅಂತಾನೆ. ಸರ್ಪ ಅಂದರೆ ಬೇಗ ಹೋಗು ಅಂಥೇಳಿ ಕಾಲಿಂದ ಒದಿತಾನೆ. ಇದು ಅಹಂಕಾರದ ತುತ್ತ ತುದಿ. ಇದು ಅಗಸ್ತ್ಯ ಋಷಿಯನ್ನು ಒದೆಯೋದಿದೆಯಾ? ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಜ್ಞಾನಿಗಳು ಯಾವಾಗಲೂ ಬಾಯಿ ಮುಚ್ಕೊಂಡು ಕೂತಿರ್ತಾರೆ ಅಂತ ಇಟ್ಕೊಳ್ಳಿ. ಆದರೂ ಒಂದು ಸಲ ಅವ್ರಿಗೆ ಕೋಪ ಬಂದು ತಿರುಗಿ ನಿಂತರೆ ಅಧಿಕಾರ ಭಸ್ಮ ಆಗಿ ಹೋಗ್ತದೆ. ಕೋಪ ಬಂತು ಅಗಸ್ತ್ಯರಿಗೆ. ಇವನು ಸರ್ಪ ಅಂತಿದ್ನಲ್ಲ, ಬೇಗ ಹೋಗು ಅಂಥೇಳಿ. ತಕ್ಷಣ ಆಯ್ತಾ, ನೀನೇ ಸರ್ಪ ಆಗಿ ಹೋಗು ಅಂತ ಶಾಪ ಕೊಟ್ಬಿಡ್ತಾರೆ. ಆ ಕ್ಷಣದಲ್ಲಿ ನಹುಷನ ಅಲ್ಲಿವರೆಗಿದ್ದಂಥ ಪುಣ್ಯ ಸಂಗ್ರಹ ಇತ್ತಲ್ಲ, ಎಲ್ಲ ಕರಗಿ ಹೋಗಿ ಭಾರೀ ಗಾತ್ರದ ಹೆಬ್ಬವಾಗಿ ಭೂಮಿಗೆ ಬಿದ್ದು ಕಾಡಿಗೆ ಹೋಗ್ಬಿಡ್ತಾನೆ. ಮುಂದೆ ಶತಮಾನಗಳವರೆಗೆ ಕಾಡಲ್ಲೇ ಇರ್ತಾನೆ. ಸಹಸ್ರಮಾನದವರೆಗೆ ಕಾಡಲ್ಲೇ ಇರ್ತಾನೆ. ಶಚಿದೇವಿಯ ಮಾನ ಉಳಿತದೆ. ಈ ಕಥೆ ದಯವಿಟ್ಟು ಸ್ನೇಹಿತರೆ, ಈ ರಾಮಾಯಣ ಮಹಾಭಾರತ ಕಥೆಗಳನ್ನು ಬರೀ ಕಥೆಗಳು ಅಂತ ಓದಬೇಡಿ. ಬಹುದೊಡ್ಡ ಸಂಕೇತಗಳು, ಎಷ್ಟೊಂದು ಮೌಲಿಕವಾದ ಎಚ್ಚರಗಳನ್ನು ಕೊಡ್ತಾವಲ್ವ. ಈ ಕಥೆ ನೋಡಿ ಹೇಗಿದೆ. ಅನ್ಯಾಯ ಮಾಡಿದಾಗ ಇಂದ್ರಸ್ಥಾನ ಕೂಡ ಉಳಿಯೋದಿಲ್ಲ. ಇದು ಮೊದಲನೇ ಬುದ್ಧಿ ಬರಬೇಕಾದದ್ದು. ದೇವತೆಗಳ ರಾಜ ಆದರೂ ಕೂಡ ಅನ್ಯಾಯ ಮಾಡಿದಾಗ ಸ್ಥಾನ ಉಳಿಯಲ್ಲ ಅನ್ನೋದು ಗೊತ್ತಾಗಬೇಕು. ತಾತ್ಕಾಲಿಕವಾದ ಅಧಿಕಾರ ದೊರೆತಾಗ ಹಿಂದಿನವರು ಮಾಡಿದ ಅನ್ಯಾಯವನ್ನೇ ತಾನು ಮಾಡಿದ ಅನ್ಯಾಯಕ್ಕೆ ಮಾನದಂಡ ಅಂತ ಮಾಡ್ಕೊಳ್ಳೋದು. ಈಗ ಆಗಿದೆ ಪರಿಸ್ಥಿತಿ. ನೀವು ದುಡ್ಡು ತಿದ್ದಿಲ್ವಾ ಅಂತ ಕೇಳಿದರೆ ತಿದ್ದಿಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ನೀವು ತಿಂದಿಲ್ವಾ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ ಈಗ. ಅದಕ್ಕೆ ಹೇಳಿದೆ ನಾನು, ತಾತ್ಕಾಲಿಕ ಒಂದು ಅಧಿಕಾರ ದೊರೆತಾಗ ಹಿಂದಿನವರು ಮಾಡಿದ ಅನ್ಯಾಯವನ್ನೇ ತಾನು ಮಾಡಿದ ಅನ್ಯಾಯಕ್ಕೆ ಮಾನದಂಡ ಅಂತ ಮಾಡ್ಕೊಳ್ಳೋದಕ್ಕಿಂತ ಹಿಂದಿನವರು ಸಾಧನೆ ಮೇಲೆ ಗಮನ ಮಾಡೋದು ಮೇಲಲ್ವಾ. ಅವ್ರು ಏನು ಸಾಧನೆ ಮಾಡಿದ್ದಾರೆ ಅದಕ್ಕಿಂತ ಚೆನ್ನಾಗಿ ಮಾಡ್ತೇನೆ ಅನ್ನೋದು ಒಳ್ಳೆಯದಲ್ವಾ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ, ಅಹಂಕಾರ ಪತನದ ಖಚಿತವಾದ ಹೆಗ್ಗುರುತು ಅನ್ನೋದನ್ನು ನಾವು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಎಲ್ಲಿ ಅಹಂಕಾರ ಬಂತೋ ಅಲ್ಲಿ ಪತನ ಪ್ರಾರಂಭ ಆಯಿತು ಅಂತ ಗ್ಯಾರಂಟಿ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಇತಿಹಾಸದಿಂದ ಪಾಠವನ್ನು ಕಲಿದವರು ಮತ್ತು ಅದೇ ತಪ್ಪುಗಳನ್ನು ಮಾಡೋ ಕರ್ಮಕ್ಕೆ ಗುರಿಯಾಗ್ತಾರೆ ಅಂತ. ಭಾಳ ಅದ್ಭುತ ಮಾತದು. ಇತಿಹಾಸ ಓದಬೇಕು. ಇತಿಹಾಸ ಓದೋದಷ್ಟೇ ಅಲ್ಲ, ಅಲ್ಲಿ ಘಟನೆಗಳನ್ನು ಮನಸ್ಸಲ್ಲಿ ಇಳಿಸ್ಕೋಬೇಕು. ಅದರ ಎಚ್ಚರಿಕೆಯನ್ನು ಗಮನಿಸಬೇಕು. ಅದರಿಂದ ಪಾಠ ಕಲಿಬೇಕು. ಕಲಿಯದೆ ಹೋದವರು ಮತ್ತು ಅದೇ ತಪ್ಪುಗಳನ್ನು ಮಾಡಿ ಸಿಕ್ಕಾಕೋತಾರೆ.